ಪಾದಯಾತ್ರೆ ನಡೀತೈತೆ. ಪಾದಯಾತ್ರೆ ಯಾವ್ದಕ್ ನಡೀತಾ ಐತೆ ಪಾದಯಾತ್ರೆ? ಪಾದಯಾತ್ರೆ ಎದಕ್ ನಡೀತಾ ಇದೆ ಗೊತ್ತಿಲ್ವಾ? ಯಾರ್ಯಾರು ಬಂದಿದ್ದಾರೆ ನಾಯಕರು? ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಬಂದವ್ರು ಅನ್ಕೊಂಡಿದ್ದೀನಿ. ಇನ್ನು ಯಾರ್ಯಾರು ಬಂದವ್ರು ಅಂತ ಇನ್ನೂ ಗೊತ್ತಿಲ್ಲ. ಅವ್ರು ಬಂದು ನೋಡ್ಮೇಲೆ ಗೊತ್ತಾಗೋದು. ನೋಡೋದು ಈಗೆಲ್ಲ ನಿಂತಿರೋದು ನೀವು ಬಸ್ ಸ್ಟಾಪ್ ಬಸ್ಸಿಗ? ನಿಖಿಲ್ ಕುಮಾರಣ್ಣ ನೋಡಕ್ಕೆ. ಅವ್ರಿಗೆ ಮದುವೆ ಆಗಿದೆ ಗೊತ್ತಲ್ಲ? ಅಣ್ಣ ಅಂದಿದ್ದ ಅಷ್ಟೇ. ಅಣ್ಣ. ಓಕೆ. ನಿಖಿಲ್ ಕುಮಾರಸ್ವಾಮಿ ಅವ್ರು ನೋಡಕ್ ಬಂದಿದ್ದೀರಾ? ಹೌದು. ಓಕೆ. ನೀವೆಲ್ಲ ವೋಟರ್ಸಾ? ಫಸ್ಟ್ ಟೈಮಾ ಅಥವಾ ಹೆಂಗೆ? ಇಲ್ಲ, ಸೆಕೆಂಡ್ ಟೈಮು. ಯಾರಿಗೆ ವೋಟ್ ಹಾಕಿದ್ರಿ? ಜೆಡಿಎಸ್ಗೆ. ಜೆಡಿಎಸ್ಗ? ನಾವು ವೋಟ್ ಹಾಕಿರೋದು ಯಾರಿಗಾರ ಹೇಳ್ತೀವ ನಾವು. ಅಲ್ಲಿ ಹಾಕಿದ್ಮೇಲೆ ಹೇಳಿದ್ರೆ ಆಗಾಗಿಂತ ಮುಂಚೆ ಹೇಳಿದ್ರೆ ಏನೋ ಒಂದು. ಸೊ ಈಗ ಇವತ್ತು ಏನ್ ಹೇಳಿ? ನಾವು ಕುಮಾರಣ್ಣಂಗೆ ವೋಟ್ ಹಾಕಿದ್ದು. ಕುಮಾರಣ್ಣ ಗೋಟ. ಈಗ ಯಾರು ನೋಡಕ್ ನಿಂತಿದ್ದೀರಾ? ನಿಖಿಲ್ ಅಣ್ಣನ. ನಿಖಿಲ್ ಅಣ್ಣನ ಇಷ್ಟನಾ? ನಿಖಿಲ್ ಅಣ್ಣ ಯಾಕೆ? ಅವ್ರೊಂಥರ ಫೇವ್ರೇಟ್ ಎಲ್ಲರಿಗೂ. ಎಲ್ಲರಿಗೂ ಫೇವ್ರೇಟ್ ಅಂದ್ರೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಕ್ರೇಜ್ ಇದೆ ಅನ್ನಿ. ಹೌದು, ಐತೆ. ನಿಖಿಲ್ ಕುಮಾರಸ್ವಾಮಿ ಅವ್ರ ಕ್ರೇಜ್ ಇದೆಯಾ? ಹೌದಾ? ಮತ್ತೆ ಸೋಲ್ಸ್ಬಿಟ್ರೆ ನಮ್ ಇರೋದ್ಕೆ ತಾನೇ ಅವ್ರಿಗೆ ಇಷ್ಟೊಂದು ಜನ. ಸುಮ್ಮನಿರೋ ಮರೆಯ. ಈ ಸಲ ಗೆಲ್ಸಿದೀವಲ್ಲ. ಈ ಸಾರಿ ಗೆಲ್ಲಿಸ್ತೀರಾ? ಈಗ ಚನ್ನಪಟ್ಟಣ ಎಲೆಕ್ಷನ್ ಐತೆ, ನಿಂತ್ಕೋಬೇಕಾ ಚನ್ನಪಟ್ಟಣದಲ್ಲಿ? ನಿಂತ್ಕೊಳ್ಳೇಬೇಕಾ? ಸೊ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸ್ಲೇಬೇಕು. ಸೊ ನಿಮಗೆ ಚನ್ನಪಟ್ಟಣದಲ್ಲಿ ಇಲ್ವಲ್ಲ? ಇಲ್ಲಲ್ವಾ ಓಟು? ಇಲ್ಲೇ ನಮ್ದು ಮದ್ದೂರು. ನಿಮ್ದು ಮದ್ದೂರಾ? ಓಕೆ. ನೀವ್ ಯಾರು ನೋಡಕ್ ನಿಂತಿದ್ದೀರಿ? ನಿಖಿಲ್ ಕುಮಾರಸ್ವಾಮಿ. ನಿಖಿಲ್. ಓಕೆ, ಆಲ್ ರೈಟ್. ಯಾರು ನೋಡಕ್ ನಿಂತಿದ್ದೀರಾ? ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ. ಯಾರು ನೋಡಕ್ ನಿಂತಿದ್ದೀರಾ? ಕುಮಾರಸ್ವಾಮಿ. ಯಾರು ನೋಡಕ್ ನಿಂತಿದ್ದೀರಾ? ಯಾರು ನೋಡಕ್? ಮಂಡ್ಯದ ಹುಡುಗಿಯರು ಹಿಂಗೆ ಎದುರೋಡದೆ. ಆಲ್ ರೈಟ್. ಓಕೆ. ಯಾರು ನೋಡಕ್ ನಿಂತಿದ್ದೀರಾ? ನಿಖಿಲ್ ಕುಮಾರಸ್ವಾಮಿ. ಯಾರು ನೋಡಕ್ ನಿಂತಿದ್ದೀರಾ? ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ನೋಡಕ್ಕೆ. ನಿಖಿಲ್ ಅಣ್ಣ. ನಿಖಿಲ್ ಕುಮಾರಸ್ವಾಮಿ. ಯಾರು ನೋಡಕ್ ನಿಂತಿದ್ದೀರಿ? ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ. ಯಾರು ನೋಡಕ್ ನಿಂತಿದ್ದೀರಾ? ನಿಖಿಲ್ ಕುಮಾರಸ್ವಾಮಿ. ಏನ್ ಕ್ರೇಜ್ ಅಪ್ಪ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು. ಯಾರು ನೋಡಕ್ ನಿಂತಿದ್ದೀರಾ? ನಿಖಿಲ್ ಕುಮಾರಸ್ವಾಮಿ. ಯಾರು ನೋಡಕ್ ನಿಂತಿದ್ದೀರಾ? ಕುಮಾರಸ್ವಾಮಿ. ಬಾಬಾ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಬಾರಿ 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 ಫ್ಯಾನ್ ಫಾಲೋ. ಹೆಣ್ಮಕ್ಳೆಲ್ಲ ನಿಖಿಲ್ ಕುಮಾರಸ್ವಾಮಿ ಅವ್ರು ನೋಡಕ್ ನಿಂತಿದ್ದಾರೆ. ಬನ್ನಿ. ಮಂಡ್ಯ ಇದು ಹಾ? ಮಂಡ್ಯ ಹಾ. ಮಂಡ್ಯ ಅಂದ್ರೆ ಇಡೀ ಇಂಡಿಯಾದಲ್ಲೇ ಜೈ ಅನ್ಬೇಕು. ಮಂಡ್ಯದಲ್ಲಿ ಜೈ ಅಂದ್ರೆ ಬಿಡಿಪ್ಪ, ನಿಮ್ ಗ್ರೇಟ್ ನೀವು. ನಿಮ್ ಮಂಡ್ಯ ಜನ. ಹೇಳಿ. ನಮ್ ಕುಮಾರ ಗೆಲ್ಬೇಕು. ಗೆದ್ದಾಗೈತೆ ಮತ್ತೆ ಗೆಲ್ಬೇಕಂತ. ಏನು ಮಾಡಲ್ಲ. ಏನ್ ನಡೀತಾ ಇದೆ ಗೊತ್ತಾ? ಪಾದಯಾತ್ರೆ ನಡೀತಾ ಇದೆ. ಯಾರು ನೋಡಕ್ ಇಷ್ಟ ಪಡ್ತಾ ಇದ್ದೀರಾ ಇಲ್ಲಿ? ಕುಮಾರಸ್ವಾಮಿ. ಆಲ್ ರೈಟ್. ಓಕೆ. ಭಾರತೀಯ ಜನತಾ ಪಾರ್ಟಿ ಈ ಹೋರಾಟ ಮಾಡ್ತಾ ಇರೋದೇ ಕಾಂಗ್ರೆಸ್ ತೊಲಗಕ್ಕೆ. ಅಲ್ಲ, ನೀವು ಕರೆಕ್ಟ್. ನೀವು ಕಾರ್ಯಕರ್ತರು, ನೀವು ಪ್ರೀತಮ್ ಗೌಡ ಅನ್ಕೊಂಡು ಅನ್ಕೊಂಡು ಪಾಪ ಕುಮಾರಸ್ವಾಮಿ ಅವ್ರಿಗೆಲ್ಲ ಯಾವ ರೀತಿನೇ ಇಲ್ಲ. ಎಲ್ಲರೂ ನಾಯಕರೇ. ಇಲ್ಲಿ ಯಾವುದೇ ಗೊಂದಲ ಇಲ್ಲ. ಈಗ ಕರೆಕ್ಟ್. ಈಗ ಕುಮಾರಸ್ವಾಮಿ ಅವ್ರು ಬೇಜಾರ್ ಮಾಡ್ಕೊಂಡ್ರಲ್ವಾ? ಈಗ ಬೇಜಾರಿಲ್ಲ. ಈಗ ನಾನು ಅಲ್ಲಿ ಭಾಷಣ ಹೊಡೆದಿದ್ದು. ಯಾವುದೇ ರೀತಿ ಡೂಪ್ಲಿಕೇಟ್. ಸಿದ್ದರಾಮಯ್ಯ ಮನೆಗೆ ಹೋಗ್ಬೇಕೆಲ್ಲ ಒಂದೇ ಗುಡಿ. ಬಿಜೆಪಿ ಗೆಲ್ಲುತ್ತೆ. ಎಸ್, ಪ್ರೀತಮ್ ಗೌಡ ಅವರು ಪಾದಯಾತ್ರೆಗೆ ಬಂದಿದ್ದಾರೆ. ಪ್ರೀತಮ್ ಗೌಡ ಅವರು ಬಂದಾಗಿಂದ ಒಂದ್ ರೀತಿಯಾದಂತ ಮಂಡ್ಯದಲ್ಲಿ ಒಂದ್ ಸ್ವಲ್ಪ ಬಿಸಿ ವಾತಾವರಣ ಇದೆ ಅಂತ ಹೇಳ್ಬಹುದು. ಯಾಕೆ ಅಂತಂದ್ರೆ ಪ್ರೀತಮ್ ಗೌಡ ಅವರನ್ನ ಜೆಡಿಎಸ್ ಕಾರ್ಯಕರ್ತರು ಅಲ್ಲಲ್ಲಿ ಅವರನ್ನ ಮುತ್ತಿಗೆ ಹಾಕೋದು ಮತ್ತು ಅವರ ವಿಚಾರದಲ್ಲಿ ಒಂದ್ ಸ್ವಲ್ಪ ಬಿಸಿ ವಾತಾವರಣ ಇದೆ ಅಂತ ಅನ್ಸುತ್ತೆ. ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ವಿಜಯೇಂದ್ರ ಅವರು ಜನರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಜೆಡಿಎಸ್ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು, ದಯವಿಟ್ಟು ಒಂದ್ ರೀತಿಯ ಉದ್ವಿಗ್ನ ವಾತಾವರಣನ ನಿರ್ಮಾಣ ಮಾಡಬೇಡಿ. ಯಾಕೆ ಅಂತಂದ್ರೆ ಬಿಜೆಪಿ ಕಾರ್ಯಕರ್ತರು ಮತ್ತೆ ಜೆಡಿಎಸ್ ಕಾರ್ಯಕರ್ತರು ಎಲ್ಲರೂ ಒಟ್ಟಾಗಿ ಪಾದಯಾತ್ರೆಯನ್ನ ಮಾಡೋಣ. ಯಾವುದೇ ರೀತಿಯಾದಂತಹ ಘೋಷಣೆಗಳನ್ನ ಕೂಗಬಾರ್ದು ಅಂತ ಒಂದು ಮನವಿಯನ್ನ ಮಾಡ್ಕೊಂಡ್ರು. ಆದ್ರೂ ಕೂಡ ಅಲ್ಲಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರೀತಮ್ ಗೌಡರನ್ನ
ಮುತ್ತಿಗೆ ಹಾಕಿ ಅವರ ವಿರುದ್ಧ ಧಿಕ್ಕಾರಗಳನ್ನು ಕೂಗುವಂಥ ಪ್ರಯತ್ನ ನಡೆಯಿತು. ಹೀಗಾಗಿ ಅವ್ರನ್ನ ಫುಲ್ ಸೆಕ್ಯೂರಿಟಿಯಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಫುಲ್ ಸೆಕ್ಯೂರಿಟಿಯಲ್ಲಿ ಪ್ರೀತಮ್ ಗೌಡ ಅವರು ಬರ್ತಾ ಇದ್ದಾರೆ. ತಾವು ನೋಡ್ಬೋದು, ಒಂದು ಸ್ವಲ್ಪ ಮೇಲೆ ಬನ್ನಿ. ಫುಲ್ ಸೆಕ್ಯೂರಿಟಿಯಲ್ಲಿ ಪ್ರೀತಮ್ ಗೌಡ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ದಟ್ JDS ಕಾರ್ಯಕರ್ತರು ಪ್ರೀತಮ್ ಗೌಡ ಅವ್ರನ್ನ ಏನೂ ಮಾಡಬಾರ್ದು ಅಂತ. ಆಲ್ ರೈಟ್, ಇಲ್ಲಿ ನೋಡಿ ಪ್ರೀತಮ್ ಗೌಡ ಅವರನ್ನ ಫುಲ್ ಸೆಕ್ಯೂರಿಟಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ರೀತಮ್ ಗೌಡ ಅವರನ್ನ ಯಾಕೆ ಅಂತಂದ್ರೆ ಮಂಡ್ಯದಲ್ಲಿ ಪ್ರೀತಮ್ ಗೌಡ ಅವರಿಗೆ ಒಂದು ಸ್ವಲ್ಪ ಥ್ರೆಟ್ ಇರ್ಬೋದು, JDS ಕಾರ್ಯಕರ್ತರು ಏನಾದರೂ ಅವ್ರ ಮೇಲೆ ದಾಳಿಗಿಳಿ ಮಾಡ್ಬೋದು ಅನ್ನೋ ಕಾರಣಕ್ಕೆ BJP ಕಾರ್ಯಕರ್ತರು ಅವ್ರನ್ನ ಸುತ್ತುವರೆದು ಫುಲ್ ಸೆಕ್ಯೂರಿಟಿಯಲ್ಲಿ ಪಾದಯಾತ್ರೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದಿಷ್ಟು ಬಿಗುವಿನ ವಾತಾವರಣನೂ ನಿರ್ಮಾಣ ಆಗಿತ್ತು. ಕುಮಾರಸ್ವಾಮಿ ಅವರು, ವಿಜಯೇಂದ್ರ ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು JDS ಮತ್ತು BJP ಕಾರ್ಯಕರ್ತರನ್ನ ಮನವಿ ಮಾಡಿಕೊಂಡ್ರು, ಯಾರು ಕೂಡ ಧಿಕ್ಕಾರ ಮತ್ತು ಪರ ಘೋಷಣೆಗಳನ್ನ ಕೂಗಬೇಡಿ, ನಾವೆಲ್ಲರೂ ಜಂಟಿಯಾಗಿ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಈ ರೀತಿಯಾದಂತಹ ನಾವು ಘೋಷಣೆಗಳನ್ನ ಕೂಗೋದ್ರಿಂದ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ದಂಗೆ ಆಗುತ್ತೆ. ಸೊ ಕಾಂಗ್ರೆಸ್ಗೆ ಈ ಒಂದು ವಿಚಾರದಲ್ಲಿ ನಾವು ಅವ್ರಿಗೆ ಪ್ಲಸ್ ಪಾಯಿಂಟ್ ಮಾಡೋದು ಬೇಡ ಅಂತ ಮನವಿ ಮಾಡ್ಕೊಂಡ್ರು. ಬಟ್ ಕಾರ್ಯಕರ್ತರು ಕೇಳಬೇಕಲ್ಲ. ನೋಡಿ, ನಾವು ಪ್ರೀತಮ್ ಗೌಡ ಅವ್ರನ್ನ ತೋರಿಸೋದಕ್ಕೆ ತುಂಬಾ ಸರ್ಕಸ್ ಪಡಬೇಕಾಯ್ತು. ಬಿಕಾಸ್ ಫುಲ್ ಟೈಟ್ ಸೆಕ್ಯೂರಿಟಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರನ್ನ. ಆದರೂ ಪ್ರೀತಮ್ ಗೌಡ ಅವ್ರ ಧೈರ್ಯ ಮೆಚ್ಚಲೇಬೇಕು ಬಿಡಿ. ಯಾಕೆ ಅಂದರೆ ಮಂಡ್ಯ ಈಸ್ ಅ ಸ್ಟ್ರಾಂಗ್ ಬೆಲ್ಟ್ ಆಫ್ JDS ಅಂತ ಗೊತ್ತಿದ್ರು ಕೂಡ ಅವರು ಒಂದು ರಿಸ್ಕ್ ತಗೊಂಡು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರೋದು. ಆಗ ನೋಡಿದ್ರೆ ಈ ಪಾದಯಾತ್ರೆಗೆ ಪ್ರೀತಮ್ ಗೌಡ ಬರಬಾರ್ದು ಅಂತ ಕುಮಾರಸ್ವಾಮಿ ಅವರು ಒಂದು ಷರತ್ತು ಹಾಕಿದ್ರಂತೆ. ಬಟ್ ಏನೂ ಆಗಿಲ್ಲ. ಈ ಒಂದು ವಿಚಾರದಲ್ಲಿ ಒಂದು ಸ್ವಲ್ಪ ಪಾದಯಾತ್ರೆಯಲ್ಲಿ ಇರುಸು ಮುರುಸುಂಟಾಗುವಂತಹ ಕ್ಷಣಗಳು ನಿರ್ಮಾಣ ಆಗಿವೆ. ಗೊತ್ತಾ ನಡೀತಾ ಗೊತ್ತಾಗ ಏನ್ ನಡೀತೈತೆ? ಬಿಜೆಪಿಯವರು JDSನವರು ಈ ಸರ್ಕಾರ ಕಾಂಗ್ರೆಸ್ ಭ್ರಷ್ಟ ಸರ್ಕಾರನ ಕಿತ್ತೊಗಿಬೇಕು ಅಂತ ಆಂದೋಲನ ಮಾಡ್ತಾ ಇದ್ದಾರೆ. ಸೊ ಇದು ಸರಿಯಾದ ನಡೆ ಅಂತೀರಾ? ಸರಿ ಇದೆ. ಸರಿ ಇದೆ. ಓಕೆ. ಸೊ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅನ್ಸುತ್ತಾ ನಿಮ್ಗೆ? ಸಿದ್ದರಾಮಯ್ಯನವರು ಒಬ್ಬರೇ ತಪ್ಪು ಮಾಡಿಲ್ಲ. DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವ್ರ ಬಗ್ಗೆ ಹೀನಾಯವಾಗಿ ಮಾತಾಡ್ತಾರಲ್ಲ, ಅವ್ರ ಕೆಲವು ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ಯಾರು ಉತ್ತರ ಕೊಡ್ಬೇಕಾಗಿರೋರು? ಯಾರು ಆಡಳಿತ ಪಕ್ಷದವ್ರು ಉತ್ತರ ಕೊಡ್ಬೇಕು. ಕ್ವಶನ್ ಕೇಳೋಕೆ ನಾವಿರುವುದು ವಿರೋಧ ಪಕ್ಷದವರು, ಅವ್ರು ಕೊಡ್ಬೇಕು ಉತ್ತರ. ಆಗ ಕೇಳಿ, ಹಿಂದೆ BJP ಸರ್ಕಾರ ಇದ್ದಾಗ, JDS ಸರ್ಕಾರ ಇದ್ದಾಗ ಇವತ್ತಿನ ಹಗರಣಗಳು ಮಾಡೋರು ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಆಗ ಕತ್ತೆ ಬೇಸಕ್ಕೆ ಹೋಗಿದ್ರು. ಅವ್ರು ಕೇಳ್ದೇನೆ ಇದ. ಈಗ ಇವ್ರು ಹೆಂಗ್ ಕೇಳ್ತಾವ್ರ ಹಂಗ ಅವ್ರಿಗೂ ಕೇಳೋಕ್ ಅಕ್ಕಿತ್ತು ತಾನೆ. ಯಾಕೆ ಕೇಳಲಿಲ್ಲ? ಕತ್ತೆ ಬೇಯಿಸ್ತಿದ್ರು ಆಗ ಅವರು. ಯಾರಿಗೆ ಓಟ್ ಹಾಕಿದ್ರು? ಯಾವ ಗ್ಯಾರಂಟಿಗೆ ಬಡವ್ರ ತಲೆ ಮೇಲೆಲ್ಲ ಹೊಡೆದು ತೋರಿಸ್ಬಿಟ್ರು, ಮುಖದ ಮೇಲೆ ಅಂಟಿಸ್ಬಿಟ್ರು. ಕೊಡ್ತಾ ಇದ್ದಾರೆ, ನಡೀತಾ ಇದ್ದಾವ ಗ್ಯಾರಂಟಿಗಳಲ್ಲವಾ. ಈಗ ನೆನೆ ದಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಏನೋ ಹೇಳ್ತಿದ್ರು, ಏನೋ ಕಾನೂನು ತೊಡ್ಕಾಬಿಟ್ಟದೆ, ಅದಾಗ್ಬಿಟ್ಟದೆ, ಇದಾಗ್ಬಿಟ್ಟದೆ ಅಂತ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ದಿನ ಮಾಡಾರ, ತಿಂಗಳನು ವರಮಹಾಲಕ್ಷ್ಮಿ ಮಾಡಾರೇನ್ರಿ? ಖಜಾನಿ ಈಗಾಗಲೇ ಆಗದೆ, ಖಜಾನಿ ಈಗಾಗಲೇ ಖಾಲಿ ಮಾಡ್ಬಿಟ್ಟವ್ರೆ. ಇನ್ನೇನು ಉಳ್ದಿದ್ದು ಖಜಾನಿಲಿ ಏನು ಉಳ್ದಿಲ್ಲ, ಮಣ್ಣು ಎಲ್ಲನೂ ಖಾಲಿ ಮಾಡ್ಬಿಟ್ಟವ್ರೆ. ಅದಕ್ಕೆ ದುಡ್ಡಿಲ್ಲ. ಈಗ ದುಡ್ಡಿಲ್ದಿರುವಾಗ ಹೆಂಗ್ ಕೊಡಕ್ಕಾಯ್ತದೆ? ಮತ್ತೆ ಯಾಕೆ ಹೇಳಿದ್ರು ಅಂತ ಇವ್ರು ಹೊಡೆದ್ ಮಾಡಿ. ಈಗ 14 ಸೈಟ್ ಎಂಟ್ರಿ ಮಾಡಿಸ್ಕೊಂಡವಲ್ಲ ಸಿದ್ದರಾಮಯ್ಯ. DK ಶಿವಕುಮಾರ್ ಸುಮಾರು ಜನ ಎಲ್ಲ ಕೊಲೆ ಮಾಡಿ ಬೇಕಾದಷ್ಟು ಆಸ್ತಿ ಕಿರಿಸ್ಕೊಂಡವನಲ್ಲ, ಅದ್ರಲ್ಲಿ ಕೊಡ್ಲಿ ಬಿಡಿ. ಕುಮಾರಸ್ವಾಮಿ ಅವರೇ 543 ಎಕರೆ ಜಮೀನ್ ಮಾಡಿದ್ರೆ ಹೆಂಗ್ ಬಂತು ಅಂತ ಕೇಳೋರಲ್ಲ. ಅವತ್ತೇನ್ ಮಾಡ್ತಿದ್ರು ಅವ್ರು ಮಾಡುವಾಗ, ಇವತ್ತು ಇವ್ರು ಕೇಳಬೇಕಾಗಿತ್ತು. ಇಂಥದ್ದು ಆಂದೋಲನ ಮಾಡೋರು ಅವ್ರುವೆ. ಕಡ್ಲೆಪುರಿ ತಿಂತಿದ್ರ ಇಲ್ಲ ಕತ್ತೆ ಮೇಯಿಸ್ತಿದ್ರ? ಅವತ್ತು ವಿರೋಧ ಪಕ್ಷದಲ್ಲಿ ಇರಲಿಲ್ವ ಸಿದ್ದರಾಮಯ್ಯ? ಇದು ತಾನೆ. ಈಗ ಫಸ್ಟಿಗೆ ಇಲ್ಲ ಬೆಳ್ತಾನೆ ನಾಗಮಂಗಲದವನು ಚೆಲುವ, ಅವ್ನು ಯಾರಿಂದ ಬೆಳೆದ ಏನ್ ಬೆಳೆದ ಅಂತ ಅವ್ನು ಗೊತ್ತೇ ಇಲ್ಲ. ಅವನಂತ ನಾಡಗಾಲಾಗ್ತಾನೆ ಚೆಲುವ. ಅವಾಗ ಇತ್ತು, ಇವಾಗ ಹಿಂಗೈತೆ. ಅವಾಗ ಹಂಗಿತ್ತು, ಇವಾಗ ಹಿಂಗಾಗೈತೆ. ಯಾತ್ರಿಂದ ಆಯ್ತು ಅವ್ರಿಗೆಲ್ಲ ಯಾತ್ರಿಂದ ಆಯ್ತಂಗೆ. ಈಗ ಕುಮಾರಸ್ವಾಮಿಗೆ ಯಾರು ಮಾತಾಡ್ಬಾರ್ದ ನಿಮ್ ಪ್ರಕಾರ? ಮಾತಾಡ್ಲಿ, ಕೇಳು ಕಕ್ಕಿದೆ ಕೇಳಲಿ. ಭ್ರಷ್ಟರಾದವರೆಲ್ಲರೂ ಕಕ್ಕಿಸ್ಲಿ, ಅದೊಂದ್ ಕಡೆ. ಆದ್ರೆ ಏಕವಚನದಲ್ಲಿ ಅವನು ಇವನು ಅಂತ ಮಾತಾಡ್ತಾನಲ್ಲ ಯಾರು? DK ಶಿವಕುಮಾರ. ಕುಮಾರಸ್ವಾಮಿ ಅವ್ರಿಗೊಂದ್ಸಾರಿ ಮಾಡಿದಿರಿ ಚೀಫ್ ಮಿನಿಸ್ಟರ್, ದೇವೇಗೌಡರನ್ನ ಮಾಡಿದಿರಿ, ನನ್ನೊಂದ್ಸಾರಿ ಮಾಡಿ ಮಾಡ್ದಾಯ್ತಲ್ಲ. ನಾವ್ ಮಾಡ ಅವ್ನ ಸರ್ಕಾರ ಬಂದಿಲ್ವ? ಮಾಡಿಸ್ಕವ, ಸಿದ್ದರಾಮಯ್ಯನ ಕೈ ಮಾಡಿಸ್ಕವ. ಈಗ ಮಾಡಿಸ್ಕೊಳ್ಳೋಕೆ ಆಯ್ತಿರ್ಲಿಲ್ವಾ? 136 ಜನ ಗೆದ್ದಿವಿ ಅಂತ ಕೊಚ್ಕೋತಾರಲ್ಲ, 136 ಜನದಲ್ಲಿ ಬರೀ 20 ಜನ ಹೇಳ್ಕೊಬರ್ಕತ್ತ
ಆಯ್ತದ ಕೇಳಿ ಅವ್ನ ಕೈಲಿ ಅಲ್ಲ, ಬರೀ 20 ಜನವ ಡಿ ಕೆ ಶಿವಕುಮಾರ್ ಇಲ್ಲಿ ಕುಮಾರಸ್ವಾಮಿ ಮೇಲೆ ಗುಡ್ತಾರಲ್ಲ ಬರೀ 20 ಜನ ಹೇಳ್ಕೊಬರ್ಕಾಯ್ತದ ಇಷ್ಟ ದಿನ ಏನ್ ಹೇಳ್ತಿದ್ರು, ನನ್ನ ಅಧ್ಯಕ್ಷತೆಯಲ್ಲಿ ಆಯ್ತು ಅಂತಿದ್ರು. ಈಗ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಅಂತವ್ರೆ. ಈಗ ಇವ್ರದ್ದೇ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 7 ಸೀಟು ಗೆಲ್ಬೇಕಾದ್ರೆ ಯಾರನ್ನೋ ಮಕ್ಕ ನೋಡ್ಕೊ ಕೊಡ್ಲಿಲ್ಲ. ಡಿ ಕೆ ಶಿವಕುಮಾರ್ ಒಕ್ಕಲ್ಗ ಅವನು ಸತಿ ಚೀಫ್ ಮಿನಿಸ್ಟರ್ ಆದನೇನು ಅಂತ ಕೊಟ್ಟಿರೋದು ನಾವು ಓಟ. ಇಲ್ಲ ಈ ಸರ್ ಗೆಲ್ಲಿ ಈಗ ಇವರು ನಿಷ್ಠಾವಂತರಾಗಿದ್ರೆ ಡಿಸಾಲ್ವ್ ಮಾಡ್ಬಿಟ್ಟು ಎಲೆಕ್ಷನ್ ಬರಲಿ, ಗೊತ್ತಾಯ್ತದೆ. ಅಷ್ಟೆಲ್ಲ ಕಷ್ಟಪಟ್ಟು ಮೈ ನೋವ್ಸ್ಕೊಂಡು ಕಾಲ್ ನೋವ್ಸ್ಕೊಂಡು ಪಾದಯಾತ್ರೆ ಮಾಡಿ ಎದ್ದು ಬಿದ್ದು ಸರ್ಕಾರಕ್ಕೆ ಬಂದವ್ರು ಅಷ್ಟು ಈಸಿಯಾಗಿ ಡಿಸಾಲ್ವ್ ಮಾಡ್ಬಿಡ್ತಾರ ನಿಮ್ಗೆ. ಈಗ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆಲ್ತು. ಎಷ್ಟು? 2,000 3,000. ಒಬ್ಬ ಸ್ಟಾರ್ ಚಂದ್ರನ್ ತಗೊಂಬಂದ್ರು. ಯಾರು? ಚೆಲುವರಾಯ ಸ್ವಾಮಿ ಅವರು, ಚೆಲುವಣ್ಣವರು. ಅವರು ಬೇಕಾದಷ್ಟು ಒಳೆನೆ ಏರಿಸಿದ್ರು. ಆದ್ರೂ ಜನ ಏನ್ ಮಾಡಿದ್ರು? 2,87,000 ಲೀಡ್ ಕೊಟ್ರು. ಹೇಳಿ, ಸುಮಕ್ಕ ಬರ್ಲಿಲ್ಲ ಕ್ಯಾನ್ವಾಸ್ಗೆ. ಸುಮಕ್ಕ ದರ್ಶನ್ ಇವತ್ತು ಜೈಲಲ್ಲಿರೋನ್ನ ಕಾಂಗ್ರೆಸ್ ಬರುವ ಕ್ಯಾನ್ವಾಸ್ ಬಿಟ್ಲು. ಆದ್ರೂ ಮಂಡ್ಯ ಜನ ಓಟ್ ಕೊಟ್ರು. ಮಂಡ್ಯ ಅಂದ್ರೆ ಇಂಡಿಯಾದಲ್ಲಿ ಮಂಡ್ಯನ ಕಣ್ಣು ನೋಡ್ತಾರೆ. ಮಂಡ್ಯ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.